ಮೊದಲನೇ ಪ್ರಶ್ನೆ, ಕಿಡ್ನಿಯ ತೊಂದರೆಗಳನ್ನು ದೂರ ಮಾಡಲು ಯಾವ ಪಾನೀಯವನ್ನು ಕುಡಿಯಬೇಕು? ಎ ಹಾಲು, ಬಿ ನೀರು, ಸಿ ಜ್ಯೂಸ್, ಡಿ ತೆಂಗಿನ ನೀರು. ಉತ್ತರ ಡಿ ತೆಂಗಿನ ನೀರು. ಎರಡನೇ ಪ್ರಶ್ನೆ, ಅಯಸ್ಕಾಂತವನ್ನು ಏನು ಮಾಡಿದರೆ ಅಯಸ್ಕಾಂತೀಯ ತತ್ವವನ್ನು ಕಳೆದುಕೊಳ್ಳುತ್ತದೆ? ಎ ನೀರಿನಲ್ಲಿ ಹಾಕಿದರೆ, ಬಿ ಬಿಸಿ ಮಾಡಿದರೆ, ಸಿ ಐಸ್ನಲ್ಲಿ ಇಟ್ಟರೆ, ಡಿ ಮಣ್ಣಿನಲ್ಲಿ ಇಟ್ಟರೆ. ಉತ್ತರ ಬಿ ಬಿಸಿ ಮಾಡಿದರೆ. ಮೂರನೇ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ಹೋಗಲಾಡಿಸಲು ಯಾವ ಹಣ್ಣನ್ನು ತಿನ್ನಬೇಕು? ಎ ಸಪೋಟ, ಬಿ ದಾಳಿಂಬೆ ಹಣ್ಣು, ಸಿ ಬಾಳೆಹಣ್ಣು, ಡಿ ಪಪ್ಪಾಯಿ. ಉತ್ತರ ಬಿ ದಾಳಿಂಬೆ ಹಣ್ಣು. ನಾಲ್ಕನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ವೇಗವಾಗಿರುವ ಹಾವು ಯಾವುದು? ಎ ರಾಜನಾಗರ, ಬಿ ಹೆಬ್ಬಾವು, ಸಿ ಮಂಡಲದ ಹಾವು, ಡಿ ಕರಿಮಾಂಬ. ಉತ್ತರ ಡಿ ಕರಿಮಾಂಬ. ಐದನೇ ಪ್ರಶ್ನೆ, ಯಾವ ದೇಶದಲ್ಲಿ ಶುಲ್ಕ ಕಾಯ್ದೆಯನ್ನು ಹೆಚ್ಚಿಸುವುದು ಕಾನೂನು ಬಾಹಿರವೆಂದು ಪರಿಗಣಿಸಲಾಗಿದೆ? ಎ ಭಾರತದಲ್ಲಿ, ಬಿ ಪಾಕಿಸ್ತಾನದಲ್ಲಿ, ಸಿ ಅಮೆರಿಕದಲ್ಲಿ, ಡಿ ಜಪಾನಿನಲ್ಲಿ. ಉತ್ತರ ಡಿ ಜಪಾನಿನಲ್ಲಿ. ಆರನೇ ಪ್ರಶ್ನೆ, ಕೆಂಪು ಬಾಳೆಹಣ್ಣು ಎಲ್ಲಿ ಕಂಡುಬರುತ್ತದೆ? ಎ ಶ್ರೀಲಂಕಾ, ಬಿ ಆಸ್ಟ್ರೇಲಿಯಾ, ಸಿ ಏಷ್ಯಾ, ಡಿ ಭೂತಾನ್. ಉತ್ತರ ಸಿ ಏಷ್ಯಾ. ಏಳನೇ ಪ್ರಶ್ನೆ, ಮಲಗಿದ ತಕ್ಷಣ ಗಾಢ ನಿದ್ದೆ ಬರುವುದಕ್ಕೆ ಏನನ್ನು ಸೇವಿಸಬೇಕು? ಎ ಜೇನುತುಪ್ಪ, ಬಿ ಗಸಗಸೆ, ಸಿ ಮೆಣಸು, ಡಿ ಅರಶಿಣ. ಉತ್ತರ ಬಿ ಗಸಗಸೆ. ಎಂಟನೇ ಪ್ರಶ್ನೆ, ಸ್ನಾನ ಮಾಡುವ ಮೊದಲು 1 ಲೋಟ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಎ ಆಯಾಸ, ಬಿ ಅಜೀರ್ಣ, ಸಿ ಹೊಟ್ಟೆ ಕೊಬ್ಬು, ಡಿ ರಕ್ತದೊತ್ತಡ. ಉತ್ತರ ಡಿ ರಕ್ತದೊತ್ತಡ. ಒಂಬತ್ತನೇ ಪ್ರಶ್ನೆ, ಬೆಳಿಗ್ಗೆ ನಿಂಬೆ ರಸ ಕುಡಿಯುವುದರಿಂದ ಯಾವ ರೋಗ ಬರುವುದಿಲ್ಲ? ಎ ಸಕ್ಕರೆ ಕಾಯಿಲೆ, ಬಿ ಮೂತ್ರಪಿಂಡದ ಕಲ್ಲು, ಸಿ ಕ್ಯಾನ್ಸರ್, ಡಿ ಮಧುಮೇಹ. ಉತ್ತರ ಡಿ ಮೇಲಿನ ಎಲ್ಲವೂ. ಹತ್ತನೆಯ ಪ್ರಶ್ನೆ, ರೈಸ್ ಕುಕ್ಕರ್ನಲ್ಲಿನ ಅನ್ನವನ್ನು ತಿಂದರೆ ಏನಾಗುತ್ತದೆ? ಎ ಹೃದಯ ರೋಗ, ಬಿ ಕ್ಯಾನ್ಸರ್, ಸಿ ಮಧುಮೇಹ, ಡಿ ಕಿಡ್ನಿ ಸಮಸ್ಯೆ. ಉತ್ತರ ಬಿ ಕ್ಯಾನ್ಸರ್. 11ನೇ ಪ್ರಶ್ನೆ, ಸತ್ತವರ ಕನಸು ಕಂಡರೆ ಏನಾಗುತ್ತದೆ? ಎ ಆಯಸ್ಸಿನ ಹೆಚ್ಚಳ, ಬಿ ಮದುವೆಯ ಯೋಗ, ಸಿ ಸಾವು ಭಯ, ಡಿ ಧನ ಲಾಭ. ಉತ್ತರ ಡಿ ಧನ ಲಾಭ. ಕನಸಿನ ವಿಜ್ಞಾನದ ಪ್ರಕಾರ ಕೆಲವೊಮ್ಮೆ ಕನಸುಗಳು ಮಂಗಳಕರವಾದ ಸಂಕೇತವಾಗಿದೆ. ಸತ್ತವರ ಕನಸು ಕಂಡರೆ ಅದೃಷ್ಟ, ಧನ ಲಾಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 12ನೇ ಪ್ರಶ್ನೆ, ಬಿಹಾರ ರಾಜ್ಯದ ರಾಜಧಾನಿ ಯಾವುದು? ಎ ಪಾಟ್ನಾ, ಬಿ ಹೈದರಾಬಾದ್, ಸಿ ಅಮರಾವತಿ, ಡಿ ಭೋಪಾಲ್. ಉತ್ತರ ಎ ಪಾಟ್ನಾ. 13ನೇ ಪ್ರಶ್ನೆ, ನೀರು ಕುಡಿದರೆ ಸಾಯುವ ಜಂತು ಯಾವುದು? ಎ ಜಿರಾಫೆ, ಬಿ ಕಾಂಗರೂ ಇಲಿ, ಸಿ ಮೊಲ, ಡಿ ಮಂಗ. ಉತ್ತರ ಬಿ ಕಾಂಗರೂ ಇಲಿ. 14ನೇ ಪ್ರಶ್ನೆ, ಹೃದಯವನ್ನು ತಲೆಯಲ್ಲಿ ಹೊಂದಿರುವ ಪ್ರಾಣಿ ಯಾವುದು? ಎ ಮೊಸಳೆ, ಬಿ ಸೀಗಡಿ, ಸಿ ಕಪ್ಪೆ, ಡಿ ಮೀನು. ಉತ್ತರ ಬಿ ಸೀಗಡಿ. 15ನೇ ಪ್ರಶ್ನೆ, ಮಾನವನ ಎಷ್ಟು ಹಲ್ಲುಗಳು ಸಾಮಾನ್ಯವಾಗಿ 2 ಬಾರಿ ಬೆಳೆಯುತ್ತದೆ? ಎ 20 ಹಲ್ಲುಗಳು, ಬಿ 10 ಹಲ್ಲುಗಳು, ಸಿ 5 ಹಲ್ಲುಗಳು, ಡಿ 2 ಹಲ್ಲುಗಳು. ಉತ್ತರ ಎ 20 ಹಲ್ಲುಗಳು. 16ನೇ ಪ್ರಶ್ನೆ, ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು?
ಎ ಗೋಸುಂಬೆ, ಬಿ ತೋಳ, ಸಿ ಏಡಿ, ಡಿ ಕಪ್ಪೆ. ಉತ್ತರ ಡಿ ಕಪ್ಪೆ. 17ನೇ ಪ್ರಶ್ನೆ. ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ ಟೊಮ್ಯಾಟೊ, ಬಿ ಹಾಗಲಕಾಯಿ, ಸಿ ಬೆಂಡೆಕಾಯಿ, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. 18ನೇ ಪ್ರಶ್ನೆ. ಪಾನಿಪುರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು? ಎ ಲಿವರ್ ಸಮಸ್ಯೆ, ಬಿ ಅಲ್ಸರ್ ಸಮಸ್ಯೆ, ಸಿ ಅಸ್ತಮಾ, ಡಿ ಕಿಡ್ನಿ ಸಮಸ್ಯೆ. ಉತ್ತರ ಡಿ ಕಿಡ್ನಿ ಸಮಸ್ಯೆ. 19ನೇ ಪ್ರಶ್ನೆ. ವಿಮಾನದಲ್ಲಿ ಯಾವ ಹಣ್ಣುಗಳನ್ನು ತೆಗೆದುಕೊಳ್ಳಲು ಅನುಮತಿಸಲಾಗುವುದಿಲ್ಲ? ಎ ತೆಂಗಿನಕಾಯಿ, ಬಿ ಮಾವು, ಸಿ ಆಪಲ್, ಡಿ ಅನಾನಸ್. ಉತ್ತರ ಎ ತೆಂಗಿನಕಾಯಿ. 20ನೇ ಪ್ರಶ್ನೆ. ಯಾವ ಪ್ರಾಣಿಯು ದಿನಕ್ಕೆ ಹೆಚ್ಚು ಕಾಲ ನಿದ್ರಿಸುತ್ತದೆ? ಎ ಸಿಂಹ, ಬಿ ಕರಡಿ, ಸಿ ಆನೆ, ಡಿ ನಾಯಿ. ಉತ್ತರ ಎ ಸಿಂಹ. ಸಮೋಸವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಇರಾನ್, ಬಿ ಇಂಡಿಯಾ, ಸಿ ಚೀನಾ, ಡಿ ಅಮೆರಿಕ. ಉತ್ತರ ಎ ಇರಾನ್. ಸಮೋಸವನ್ನು ಮೊದಲು ತಯಾರಿಸಿದ ದೇಶ ಇರಾನ್. ಸಮೋಸ ಎಂಬುದು ಮಸಾಲೆಯುಕ್ತ ಆಲೂಗಡ್ಡೆ, ಈರುಳ್ಳಿ, ಬಟಾಣಿ ಪದಾರ್ಥಗಳನ್ನು ಒಳಗೊಂಡಂತೆ ಬೇಯಿಸಿದ ಒಂದು ಪೇಸ್ಟ್ ಆಗಿದೆ. ಯಾವ ದೇಶದ ಜನರು ಮಣ್ಣಿನಿಂದ ಮಾಡಿದ ಬ್ರೆಡ್ ತಿನ್ನುತ್ತಾರೆ? ಎ ಐಟಿ, ಬಿ ನೇಪಾಳ, ಸಿ ಭಾರತ, ಡಿ ಆಫ್ರಿಕಾ. ಉತ್ತರ ಎ ಐಟಿ. ಐಟಿ ಕೆರಿಬಿಯನ್ ದೇಶದ ಜನರು, ಅಲ್ಲಿಯ ವ್ಯಕ್ತಿಗಳು ಮಣ್ಣಿನ ಬ್ರೆಡ್ ತಿನ್ನುತ್ತಾರೆ. ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ಆಲೂಗಡ್ಡೆ ತಿನ್ನಬಾರದು? ಎ ಸಕ್ಕರೆ, ಬಿ ಅಲರ್ಜಿ, ಸಿ ಮಲೇರಿಯಾ, ಡಿ ಅತಿಸಾರ. ಉತ್ತರ ಎ ಸಕ್ಕರೆ. ಆಲೂಗಡ್ಡೆ ಹೆಚ್ಚಿನ ಮಟ್ಟದ ಸರಳ ಕಾರ್ಬೋಹೈಡ್ರೇಟ್ಗಳಿಂದ ಸಮೃದ್ಧವಾಗಿದೆ ಮತ್ತು ವ್ಯಕ್ತಿಯ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು. ಹೆಚ್ಚು ಆಲೂಗಡ್ಡೆ ತಿನ್ನುವುದು ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಯಾವ ರಾಜನು ತನ್ನ ಸ್ವಂತ ತಾಯಿಯನ್ನು ಮದುವೆಯಾದನು? ಎ ಅಕ್ಬರ್, ಬಿ ಬಾಬರ್, ಸಿ ಹುಮಾಯೂನ್, ಡಿ ಇಡಿಪಸ್. ಉತ್ತರ ಡಿ ಇಡಿಪಸ್. ಇಡಿಪಸ್ ಈತ ಗ್ರೀಕ್ ಪುರಾಣದಲ್ಲಿ ಥೇಬ್ಸ್ನ ರಾಜ. ಅವನು ತಿಳಿಯದೆ ತನ್ನ ತಂದೆಯನ್ನು ಕೊಂದು ತನ್ನ ತಾಯಿಯನ್ನೇ ಮದುವೆ ಆದನು.